Hello students, next we are going to study about mathematical functions. Next we are going to study about what? Mathematical functions that is available in C programming. So we have some inbuilt functions that is used in C programming. Inbuilt functions anta helidre aa functions definitions ಎಲ್ಲ already stored in what? Library. ಈಗ ನಮ್ಮ ಪ್ರೋಗ್ರಾಮಲ್ಲಿ ಆ ಫಂಕ್ಷನ್ನ ನಾವು ಯೂಸ್ ಮಾಡಬೇಕಂತ ಹೇಳಿದ್ರೆ ಜಸ್ಟ್ ವಿ ಆರ್ ಆಕ್ಸೆಸಿಂಗ್ ದ ನೇಮ್ ಆಫ್ ದಟ್ ಫಂಕ್ಷನ್. ಸೊ ವಿ ಆರ್ ನಾಟ್ ಸ್ಪೆಸಿಫೈಯಿಂಗ್ ಆಲ್ ದ ವಾಟ್ ಕ್ಯಾಲ್ಕುಲೇಷನ್ಸ್ ಪಾರ್ಟ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಅ ಸ್ಕ್ವೇರ್ ರೂಟ್ ಆಫ್ ಅ ನಂಬರ್, ಒಂದು ನಂಬರ್ದು ನೀವು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಆ ಸ್ಕ್ವೇರ್ ರೂಟ್ನ ಯಾವ ಥರ ನೀವು ಫೈಂಡ್ ಔಟ್ ಮಾಡ್ತೀರಾ, ಆ ಸ್ಟೆಪ್ಸ್, ಹೌ ದ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ಸ್ನ ನೀವು ಒಂದು ಸಲ ಲೈಬ್ರರಿಯಲ್ಲಿ ಸ್ಟೋರ್ ಮಾಡ್ತೀರಾ. ಸ್ಕ್ವೇರ್ ರೂಟ್ ಅಂದರೆ ಯಾವ ಥರ ಫೈಂಡ್ ಔಟ್ ಆಗುತ್ತೆ ಅಂತ. ಬಟ್ ನಮ್ಮ ಪ್ರೋಗ್ರಾಮಲ್ಲಿ ನಾವು SQRT ಅಂತ ಜಸ್ಟ್ ಫಂಕ್ಷನ್ ನೇಮ ಯೂಸ್ ಮಾಡ್ತೀವಿ ಆ್ಯಂಡ್ ವಿ ಆರ್ ನಾಟ್ ಸ್ಪೆಸಿಫೈಯಿಂಗ್ ಆಲ್ ದೋಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಇನ್ ಆರ್ ಪ್ರೋಗ್ರಾಮ್. ನಮ್ಮ ಪ್ರೋಗ್ರಾಮಲ್ಲಿ ನಾವು ಎವ್ರಿ ಟೈಮ್ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಆ ಎಲ್ಲ ಕ್ಯಾಲ್ಕುಲೇಷನ್ಸ್ ಪ್ರೊಸೀಜರ್ಸ್ನ ನಾವೇನು ಮಾಡಲ್ಲ, ಸ್ಪೆಸಿಫೈ ಮಾಡಲ್ಲ. ಲೈಬ್ರರಿ ಆಲ್ರೆಡಿ ಸ್ಟೋರ್ ಮಾಡಿರ್ತೀವಿ. ಆ ಲೈಬ್ರರಿಯಲ್ಲಿ ಸ್ಟೋರ್ ಮಾಡಿರೋಂಥ ಆ ಫಂಕ್ಷನ್ಸ್ ಎಲ್ಲ ಏನಿರುತ್ತೆ ಆ ಫಂಕ್ಷನ್ಸ್ದು ನೇಮ್ನ ಮಾತ್ರ ನಾವು ನಮ್ಮ ಪ್ರೋಗ್ರಾಮಲ್ಲಿ ಏನು ಮಾಡ್ಕೊತೀವಿ, ಯೂಸ್ ಮಾಡ್ಕೊತೀವಿ. ಆ್ಯಂಡ್ ವಿ ಆರ್ ಲಿಂಕಿಂಗ್ ಅವರ್ ಪ್ರೋಗ್ರಾಮ್ ವಿತ್ ಅವರ್ ಸಿಸ್ಟಮ್ ಲೈಬ್ರರಿ. ಇದು ಸಿಸ್ಟಮ್ ಲೈಬ್ರರಿ ಜೊತೆ ಏನು ಮಾಡ್ತೀವಿ, ಲಿಂಕ್ ಮಾಡ್ತೀವಿ. ಆ ಡೆಫಿನೇಷನ್ಸ್ನೆಲ್ಲ ನಾವು ನಮ್ಮ ಪ್ರೋಗ್ರಾಮಲ್ಲಿ ಸ್ಪೆಸಿಫೈ ಮಾಡಬೇಕಂತ ಇಲ್ಲ. ಜಸ್ಟ್ ಇಫ್ ಐ ಸ್ಪೆಸಿಫೈ ದ ನೇಮ್ ಆಫ್ ದಟ್ ಫಂಕ್ಷನ್ ಇಟ್ ವಿಲ್ ಪರ್ಫಾರ್ಮ್ ದ್ಯಾಟ್ ಆಪರೇಷನ್. ಸೊ ದೋಸ್ ಆರ್ ನಥಿಂಗ್ ಬಟ್ ಇನ್ಬಿಲ್ಟ್ ಫಂಕ್ಷನ್ಸ್. ಅದೇ ಥರ ಇನ್ಬಿಲ್ಟ್ ಫಂಕ್ಷನ್ಸಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯಾವುದ್ಯಾವ್ದಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ EXP ಆಫ್ ಎಕ್ಸ್. EXP ಆಫ್ ಎಕ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ e ಟು ದ ಎಕ್ಸ್ ಪವರ್, e ಪವರ್ ಆಫ್ ಎಕ್ಸ್ ಅಂತ. EXP ಆಫ್ ಎಕ್ಸ್ ಅಂತ ಹೇಳಿದ್ರೆ e ಪವರ್ ಎಕ್ಸ್. e ಪವರ್ ಎಕ್ಸ್ ಅಂತ ಹೇಳಿದ್ರೆ ಈಗ 5 ಪವರ್ 3 ಅಂದರೆ ಇಟ್ ವಿಲ್ ಪರ್ಫಾರ್ಮ್ 5 ಇಂಟು 5 ಇಂಟು 5, e ಟು ದ ಪವರ್ ಎಕ್ಸ್. ದೆನ್ ಲಾಗ್ ಆಫ್ ಎಕ್ಸ್. ದೀಸ್ ಆರ್ ಆಲ್ ಆ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ದಟ್ ಈಸ್ ಅವೈಲಬಲ್ ಇನ್ ಸಿ ಲೈಬ್ರರಿ. ಲಾಗ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ದ ನ್ಯಾಚುರಲ್ ಲಾಗ್. ಈಗ ಫಾರ್ ಎಕ್ಸಾಂಪಲ್ ಲಾಗ್ ಆಫ್ 5 ಅಂದರೆ ಲಾಗ್ 5ದು ವ್ಯಾಲ್ಯೂನ ಏನು ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ಲಾಗ್ ಆಫ್ ಎಕ್ಸ್ ಅಂತ ಬರೆದ್ರೆ ಇಟ್ ಈಸ್ ನ್ಯಾಚುರಲ್ log of x, natural log of x. And if I write log 10 of x, log 10 of x ಅಂತ ಹೇಳಿದ್ರೆ it is base 10 log of x. ಈಗ ಫಾರ್ ಎಕ್ಸಾಂಪಲ್ ನಾನು ಲಾಗ್ e ಆಫ್ 5 ಅಂತ ಬರೆದ್ರೆ ಇಟ್ ಇಸ್ ನ್ಯಾಚುರಲ್ ಲಾಗರಿದಮ್ ಅಂತ ಹೇಳ್ತೀವಿ. ಇಲ್ಲಿ ಬೇಸ್ e ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಲಾಗ್ 10 ಆಫ್ 5 ಅಂತ ಬರೆದ್ರೆ ಇಟ್ ಇಸ್ ಬೇಸ್ 10. ಇದೆರಡಕ್ಕೂ ನಮಗೆ ವ್ಯಾಲ್ಯೂ ಚೇಂಜ್ ಬರುತ್ತೆ. ಸೊ ಲಾಗ್ ಆಫ್ ಎಕ್ಸ್ ಅಂತ ಹೇಳಿದರೆ ನ್ಯಾಚುರಲ್ ಲಾಗ್ 10 ಆಫ್ ಎಕ್ಸ್ ಅಂತ ಹೇಳಿದರೆ ಬೇಸ್ 10 ಲಾಗ್ ಆಫ್ ಎಕ್ಸ್. ಆ್ಯಂಡ್ ಪವರ್ ಆಫ್ ಎಕ್ಸ್ ಕಾಮ 5, ಪವರ್ ಆಫ್ ಎಕ್ಸ್ ಕಾಮ ವೈ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ ವೈ. ಇಟ್ ಮೀನ್ಸ್ ದಟ್ ಎಕ್ಸ್ ಪವರ್ ವೈ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ 5 ಕ್ಯೂಬ್ ಅಂದರೆ 5 ಇಂಟು 5 ಇಂಟು 5 ಮಾಡುತ್ತೆ. ಇಯರ್ ಎಕ್ಸ್ ಇಸ್ 5 ಆ್ಯಂಡ್ ವೈ ಇಸ್ 5. e ಪವರ್ ಎಕ್ಸ್ ಅಂತ ಹೇಳಿದ್ರೆ ಫಾರ್ ವಿ ಹ್ಯಾವ್ ಇಟ್ ಇಸ್ ನಾಟ್ 5 ಕ್ಯೂಬ್. e ಪವರ್ ಎಕ್ಸ್ ಅಂತ ಹೇಳಿದ್ರೆ ಈಗ ನನಗೆ ಒಂದು ವ್ಯಾಲ್ಯೂ ಇರುತ್ತೆ, ಸಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದೆ ಮ್ಯಾಥಮೆಟಿಕ್ಸಲ್ಲಿ. ದ್ಯಾಟ್ ಈಸ್ ಪವರ್ ರೇಸ್ ಟು ದ ಪವರ್ ಎಕ್ಸ್, ದಟ್ ಈಸ್ e ಪವರ್ 5 ಅಂದರೆ ಈ ವ್ಯಾಲ್ಯೂ ಈಸ್ ರೇಸ್ ಟು ದ ಪವರ್ ವಾಟ್ 5. ದೆನ್ ಇಫ್ ಐ ರೈಟ್ SQRT ಆಫ್ ಎಕ್ಸ್, for example if I write SQRT of 25, what is the square root of 25? That is 5. It will return what? 5. ನಾನು ಜಸ್ಟ್ ನಮ್ಮ ಪ್ರೋಗ್ರಾಮಲ್ಲಿ SQRT ಅಂತ ಮಾತ್ರ ಯೂಸ್ ಮಾಡೋದು. ಅದ್ರದ್ದು ಕ್ಯಾಲ್ಕುಲೇಷನ್ಸ್ ಯಾವ ಥರ ಆಗುತ್ತೆ ಅಂತ ಅದನ್ನ ಸ್ಟೆಪ್ಸ್ ಎಲ್ಲ ನಾವೇನು ಮಾಡಲ್ಲ, ಸ್ಪೆಸಿಫೈ ಮಾಡಲ್ಲ. ಆ್ಯಂಡ್ ವಿ ಹ್ಯಾವ್ ಅದರ್ ಫಂಕ್ಷನ್ಸ್ ದಟ್ ಇಸ್ seal of x. seal of x ಅಂತ ಹೇಳಿದರೆ ಇಯರ್ ಎಕ್ಸ್ ಇಸ್ ರೌಂಡೆಡ್ ಅಪ್ ಟು ದ ನಿಯರೆಸ್ಟ್ ಇಂಟೀಜರ್. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ seal of 3.3, ಸೀಲಿಂಗ್ ಅಂತ ಹೇಳಿದ್ರೆ ಅದ್ರದ್ದು ನೆಕ್ಸ್ಟ್ ವ್ಯಾಲ್ಯೂ 3.3 ಅಂದರೆ ಸೀಲಿಂಗ್ ಅಂತ ಹೇಳಿದ್ರೆ 4 ರಿಟರ್ನ್ ಮಾಡುತ್ತೆ. ಅದೇ ಥರ ವಿ ಹ್ಯಾವ್ ಅನದರ್ ಫಂಕ್ಷನ್ ಫ್ಲೋರ್ ಆಫ್ ಎಕ್ಸ್. ಇಫ್ ಐ ರೈಟ್ ಫ್ಲೋರ್ ಆಫ್ 3.3 ಇಟ್ ವಿಲ್ ರಿಟರ್ನ್ 3 ಲೆಸ್ ದೆನ್ ವ್ಯಾಲ್ಯೂ. 3.3 ಸೀಲ್ ಅಂದರೆ 4 ತಗೊಳುತ್ತೆ. 3.3 ಫ್ಲೋರ್ ಅಂದರೆ ಇಟ್ ಇಸ್ ರಿಟರ್ನ್ 3 ಆ್ಯಂಡ್ seal of 3 ಫ್ಲೋರ್ ಆಫ್ 3 ಇಸ್ 3 ಇಟ್ ಸೆಲ್ಫ್. ಅದೇ ನಂಬರ್ ಕೊಟ್ಟರೆ ದ 3 ಇಟ್ ಸೆಲ್ಫ್. ಆ್ಯಂಡ್ f abs of x ಅಂದರೆ ಇಟ್ ರಿಟರ್ನ್ಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ f abs ಆಫ್ -3 ಬರೆದ್ರೆ ಇಟ್ ವಿಲ್ ರಿಟರ್ನ್ 3 ಆ್ಯಂಡ್ ಇಫ್ ಐ ರೈಟ್ ಓನ್ಲಿ +3 ಇಟ್ ವಿಲ್ ರಿಟರ್ನ್ +3 ಇಟ್ ಸೆಲ್ಫ್.
ಆಬ್ಸಲ್ಯೂಟ್ ವ್ಯಾಲ್ಯೂನ ಏನು ಮಾಡುತ್ತೆ ರಿಟರ್ನ್ ಮಾಡುತ್ತೆ. ಆ್ಯಂಡ್ ವಾಟ್ ಎವರ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿ ಹ್ಯಾವ್, ಕಾಸ್ ವ್ಯಾಲ್ಯೂ ಏನಾದರೂ ಫೈಂಡ್ ಔಟ್ ಮಾಡಬೇಕಂದ್ರೆ ಕಾಸ್ ಆಫ್ ಎಕ್ಸ್ ಬರೀತೀರಾ, ಇಟ್ ರಿಟರ್ನ್ಸ್ ದ ಕೊಸೈನ್ ಆಫ್ ಎಕ್ಸ್. ಆ್ಯಂಡ್ ಇಫ್ ಐ ವಾಂಟ್ ಅ ಸೈನ್ ಆಫ್ ಎಕ್ಸ್, ಸೈನ್ ಆಫ್ ಎಕ್ಸ್, ಟ್ಯಾಂಜೆಂಟ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಆಫ್ ಎಕ್ಸ್. These are all some of the what trigonometric functions we have. So these are some of the mathematical functions that is available in what C programming. So while writing a program, so you are going to know what are all these functions, how can we access these functions, and how you are going to link these functions with a what system library. Thank you. So this completes your chapter 3.